ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. 2006ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ತೀರ್ಪು ದೇಶದ ಯಾವುದೇ ಭಾಗದಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ. ವಿಶೇಷ ಪ್ರಕರಣಗಳು ಅಂತ ಹೇಳಿ ಸರ್ಕಾರದ ಅನುಮತಿಯನ್ನು ಪಡೆದು ಪ್ರತಿಮೆಗಳನ್ನು ಅನಾವರಣ ಮಾಡತಕ್ಕಂಥದ್ದು ನಡೀತಾ ಇದೆ. 2012ರಲ್ಲೂ ಸಹ ಒಂದು ಕಾನೂನು ರಾಜ್ಯದಲ್ಲಿ ತಂದಿದ್ದಾರೆ ಸರ್ಕಾರ. ಇಲ್ಲಿ ಒಂದು ಕಡೆ ಈಗಿನ ಒಂದು ಮಾಹಿತಿ ಪ್ರಕಾರ ಇವರು 3ನೇ ತಾರೀಕಿನಂದು ಈ ಪ್ರತಿಮೆಯ ಅನಾವರಣ ಮಾಡತಕ್ಕಂಥ ದಿನಾಂಕ ಏನು ನಿಗದಿ ಮಾಡ್ಕೊಂಡಿದ್ರು, ಸಂಘಟನೆಗಳು ಇಲ್ಲ ಕ್ಷೇತ್ರದ ಶಾಸಕರ ಒಂದು ಆಸೆಯೋ 3ನೇ ತಾರೀಕಿನಂದು ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಮಾಧ್ಯಮದಲ್ಲ ಕಾಣ್ತಾ ಇದ್ದೇನೆ. ಆದರೆ ಸರ್ಕಾರ 2 ಬಾರಿ ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ರು. ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. 3ನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವಾ? ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ. ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು? ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರೂ ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ, ಭಯ ಭಕ್ತಿನೂ ಇದೆ. ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ. 1ನೇ ತಾರೀಕಿನಂದು ನನಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಳೆದ 3-4 ದಿನಗಳಿಂದ ಮಾಧ್ಯಮದ ಮುಂದೆ ನಮ್ಮ ಎಕ್ಸ್ ಖಾತೆ ಮುಖಾಂತರವೋ ಮತ್ತಿನ್ಯಾವುದೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಭಾವನೆ ವ್ಯಕ್ತಪಡಿಸಲಿಕ್ಕೆ 3-4 ದಿನಗಳಿಂದ ನಾನು ನಿಮ್ಮ ಮುಂದೆ ಬರಲಿಲ್ಲ. ಇವತ್ತು ಈ ಎಲ್ಲ ಘಟನೆಗಳನ್ನು ಗಮನಿಸಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸದೇ ಇದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಒಂದು ಕಡೆ ನನ್ನ ಒಂದು ವೈಫಲ್ಯಗಳನ್ನು ತೋರಿಸಿದಾಗ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇದರಲ್ಲೇ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ. ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು
ಯಾವ 1ನೇ ತಾರೀಕಿನಂದು ಮಧ್ಯಾಹ್ನ 2:30 3 ಇರಬೇಕು ಅಂತ ಕಾಣಿಸ್ತದೆ. ಅವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ 2 ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ. ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ, ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಹಾಕ್ದಂತ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸ್ನರು ಬಂದು ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗೆಸಿ ಬುದ್ಧಿ ಹೇಳ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂತವ್ರಿಗೆ. ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ. ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಹೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ. ಅವನು ಅವನ ಜೊತೆಯಲ್ಲಿ ಒಂದು 10-12 ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿ 10-12 ಜನ ಕರ್ಕೊಂಡು ಕೂತ್ಕೊತಾನೆ ಮನೆ ಪರಿಮಿತಿ ಒಳಗೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಅಲ್ವೋ? ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆ ಏನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಅಂದಚಂದದ ಮಾತು ಬಿಡಿ, ಅದರಿಂದ ಇಲಾಖೆ ನಡೆಸಲಿಕ್ಕೆ ಆಗಲ್ಲ. ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು. ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ. ನನ್ನ ಮನೆ ಮುಂದೆ ಬಂದು ಗಲಭೆ ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ, ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳು ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಶುರುವಾಗ್ತಾರೆ. ಇದು ಪ್ರಾರಂಭ ಆದಂಥದ್ದು. ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕುಗೊಳಿಸಿದ್ರೆ, ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ರಾತ್ರಿ ಎಲ್ಲ ಪ್ರತಿಯೊಂದು ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ. ನಾವೇನು ವಿಡಿಯೋ ತಂದು ತೋರಿಸಬೇಕಾದ ಅವಶ್ಯಕತೆನೂ ಇಲ್ಲ, ಜನಾರ್ದನ್ ರೆಡ್ಡಿನೂ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ 7 ಬಾರಿನೋ 8 ಬಾರಿನೋ ಗುಂಡು ಹಾರಿಸ್ತಾರೆ. ಆ ಸೌಂಡ್ ಕೇಳ್ತದೆ ಟಿವಿನಲ್ಲಿ. ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡು ಹಾರಿಸಿದಂಥ ಘಟನೆಗಳೇನಿದೆ, ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ. ಸಿದ್ದರಾಮಯ್ಯನವರೇ,
ಅದು ಎಂಥದೋ ದೇವರಾಜ ಅರಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣೊಯ್ಕಬೇಕು ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ. ನಿಮ್ಮ ಈ ಅವಧಿ ಒಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ ರೀತಿ ಈ ರಾಜ್ಯದ ಜನತೆಯ ರಕ್ಷಣೆ ಮಾಡಿದ್ದೀರಿ, ನಿಮ್ಮ ಆಡಳಿತ ವೈಖರಿ ಏನಿತ್ತು, ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ. ನಿಮ್ಮ ಅವಧಿದಲ್ಲ ಬರೆಯೋದು. ಇವತ್ತಾರ 4 ಜನ ಹೇಳ್ಬೋದು. ಇವತ್ತು ದೇವರಾಜ ಅರಸು ಅವರ ದಾಖಲೆ ಮುರಿದು ಬಿಟ್ರು ಅಧಿಕಾರದಲ್ಲಿ. ಏನ್ ಹೇಳ್ತೀರಿ? ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ MLA ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಫೋನ್ನೇ ರಿಸೀವ್ ಮಾಡಲಿಲ್ಲ, ಗರಂ ಆದರು, ಫೋನ್ ಬಿಸಾಕಿದ್ರು. ನೀವೇ ಟಿವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳೇ, ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಮುಖ್ಯಮಂತ್ರಿಗಳ ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿ ಹೇಳ್ತಾವ್ರೆ ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು. ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತಿಥ್ಯ ಕೊಟ್ಟಿರ್ಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡ್ಬಂದು ಇಟ್ಕೊಂಡವರಂತೆ. ಬಹಳ ದೊಡ್ಡ ಘನದಾರಿ ಕೆಲಸ ಮಾಡೋರಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು. ಸಮಗ್ರ ತನಿಖೆ ನಡೆಸಲು ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ, ಸೂಚಿಸಿದ್ದಾರಂತೆ. ಗನ್ ವೇಳೆ, ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ. 4 ದಿನ ಆಯಿತು, 5 ದಿವಸ ಆಯ್ತು ಇವತ್ತಿಗೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ. ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಇನ್ನ ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವರು ಪ್ರಧಾನಮಂತ್ರಿಗೂ ಎದುರಲ್ಲ, ಕೇಂದ್ರದ ಗೃಹ ಸಚಿವರಿಗೂ ಎದುರಲ್ಲ. ಇವರು ಹೇಳಿಕೆ, ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು DCM DKC. ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಡೆಪ್ಯೂಟಿ CM ಹೇಳಿಕೆ ಇದು. ಇಲ್ಲಿ ಹೇಳ್ತಾರೆ, ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ, ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ. ಅದಾದ ಮೇಲೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ. ಸಣ್ಣ ಅಹಿತಕರ ಘಟನೆ, FIRಗಳು ಇರಲಿಲ್ಲ. ಅವರು ಬಂದ ಮೇಲೆ ಗಲಭೆಯಾಗಿದೆ.
ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು? ಆಲ್ಮೋಸ್ಟ್ ಆಲ್ 1.5 ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ. ಈ ಕಳೆದ 1.5 ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಅವರು ಬಳ್ಳಾರಿಗೆ ಹೋಗಿದ್ದಾರೆ 1.5 ವರ್ಷ. ಎಷ್ಟು FIRಗಳು, ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ. ಇದ್ರ ಜೊತೆಗೆ ಅವರು ಬೇರೆ ಹಿಮ್ಮೇಳ, ಹೋಮ್ ಮಿನಿಸ್ಟ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕತಾಳೀಯ ಈ ಗಲಭೆದು. ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ, ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡಕ್ಕ ಏನೋ ಬರೋರಲ್ಲ, ಆ ಹಿಂದ್ಗಡೆ ಇದು ಹೊಡ್ಕೊಂಬುದು ಎಂಥದ್ದು ಬರೋರಲ್ಲ, ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ. ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು? ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ, ಇದು ಕೊಲೆ, ಇದು ಕಾರ್ಯಕರ್ತಂದು, ಕಾಂಗ್ರೆಸ್ ಕಾರ್ಯಕರ್ತಂದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ, ರಾಜ್ಯ ಕುರಿಗೆಡಿಸ್ತಾ ಇದ್ದಾರೆ. ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು, ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು, ಇರಾನಿಂದಲಾದ್ರು ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸೋದ್ರೆ ನೀವ್ಯಾಕಿರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ. ಇಲ್ಲ ಇನ್ನೊಂದಂತೆ, ಬಿಜೆಪಿ ಕಾರ್ಯಕರ್ತರನ್ನೇ 100-150 ಜನ ನಾವು ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನೇ ಇದು. ಇಲ್ಲಿ ನಿಷೇಧಾಜ್ಞೆ ಏರಲು ಮೀನಾಮೇಷ. ಬೆಳಿಗ್ಗೆನೆ ಅಲ್ಲಿ ನಡೆದಂತ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು, ಬ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ 144 ಸೆಕ್ಷನ್ ಹಾಕಿ ಅಂತ ಹೇಳಿ. 144 ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಶೀಲ್ದಾರು. ಆದರೂ 144 ಸೆಕ್ಷನ್ ಹಾಕಲ್ಲ. ಇಲ್ಲ ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ ಬೆಳಿಗ್ಗೆ, ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಅದರ ಹಿಂದೆ ಇದ್ದಂತ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ.
ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟ್ ಅಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲೇ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ SP ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರ ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೆ. ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ ಐಜಿ ಆ ಹೆಣ್ಮಗಳು, ಅವಳದು ಅದಕ್ಕೆ ಇದಿರ್ಲಿಲ್ವಾ, ಪವರ್ ಇರ್ಲಿಲ್ವಾ ಅವಳಿಗೆ, ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐಜಿಗೆ. ಅಡಿಷನಲ್ SP ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ ಗ್ರೌಂಡ್ ಗೊತ್ತು ಅವ್ರಿಗೆ. ಅವ್ರನ್ನೆಲ್ಲ ಯಾಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ. ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿ ಆದರೂ ಸ್ಥಳದಿಂದ ಮೇಲಿಳಿಸಬಹುದಿತ್ತು. ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು. ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? ಐಜಿ ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ ಪಾಪ, ಅವನು ಇನ್ಎಫಿಷಿಯೆಂಟ್. ಇವರೆಲ್ಲ ಇದ್ದಾರಲ್ಲ ಬಹಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ ಅವರು. ಮಟ್ಗಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ರಲ್ಲ, ಇವ್ರದೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಲಿ. ಇವರೇನು ಮಾಡ್ತಾ ಇದ್ರು? ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ರ ತಿಂಗಳದು? ಯಾಕೆಂದ್ರೆ 31 ಆಗಿತ್ತಲ್ಲ, ಹಿಂದಿನ ದಿವಸ ರಾತ್ರಿ ಬೇರೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ. ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ರ ಇವರೆಲ್ಲ ಆಗಿದ್ರೆ? ಇಲ್ಲಿ ಆಕ್ಚುಲಿ ಅವತ್ತೇನು ಗಲಾಟೆ ನಡೀತು, ಭರತ್ ರೆಡ್ಡಿ ಬಂದಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರ ಯಾರು? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದ ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ತಗತ್ತಾರ ಕಂಪ್ಲೇಂಟ್ನ. ಜನಾರ್ದನ ರೆಡ್ಡಿನ ಗುಂಡ ಹಾರಿಸಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು, FIR ಹೊಡೆದ್ಬಿಟ್ರು. ಏನು ಪಾಪ ಕಷ್ಟಪಟ್ಟು ಶಾಸಕರು, ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು
ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವರೆಗೂ ಪಾಪ ಶ್ರಮ ಪಟ್ಟು ಕರ್ಕೊಂಡು ಹೋಗೋರು, ಹೆಗಲು ಕೊಟ್ಟು. ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರಾ ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು. ಇದೊಂದಿದೆ, ಇದಿರಲಿ. ಆಮೇಲೆ ಇದೆಂಥದ್ದು ಸತ್ಯಶೋಧನಾ ಸಮಿತಿ, ಯಾರಪ್ಪ ಅವರು? ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳಿಕೆ ಕೊಟ್ಟವ್ರೆ? ಇದರಲ್ಲಿ ಶಾಸಕರದೇ ತಪ್ಪು, ಇದೆಲ್ಲ ಬೇಕಿರಲಿಲ್ಲ, ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗ್ತದೆ. ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನಾಳೆ ಕೊಡ್ತಾರೆ. ಏನು ಇವರೆಲ್ಲ ದೇವಲೋಕದಿಂದ ತಿಳಿದು ಬಂದಿರೋರ ಇವರು? ಯಾವ ಸತ್ಯಶೋಧನೆ ಮಾಡ್ಕೊಂಬಂದವ್ರೆ? ಸರ್ಟಿಫಿಕೇಟ್ ಕೊಡ್ತಾರ? ಶಾಸಕರು ಅತ್ಯಂತ ಶಾಂತಿಯುತವಾಗಿ ಬಳ್ಳಾರಿ ನಗರವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡಿದ್ದಾರೆ, ಈ ಸರ್ಟಿಫಿಕೇಟ್ ಕೊಡ್ತೀರಾ? ಈ ಸರ್ಟಿಫಿಕೇಟ್ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ನಿಯೋಗದಿಂದ ತಗೊಂಡು ಯಾವ ಸಿಐಡಿ ಎನ್ಕ್ವೈರಿ ಮಾಡ್ತೀರಿ? ಈಗ ಅವರೀಗ ಸರ್ಟಿಫಿಕೇಟ್ ಕೊಟ್ರೆ ಇದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು.